ಪಲ್ಲವಿ ಅವರೇ, ಅರಿ ಓಕೆ? ಹೇಗಿದ್ದೀರಾ? ಹೇಗಾಯ್ತಿದೆಲ್ಲ? ಗೊತ್ತಾಗ್ಲಿಲ್ಲ ವಿಕ್ರಾಂತ್ ಅವರೇ, ಕಣ್ಮುಚ್ಚಿ ಕಣ್ಬಿಡೋದ್ರೊಳಗಡೆ ಏನೇನೋ ಆಗೋಯ್ತು. ನೀವು ಡ್ರೈವ್ ಮಾಡ್ತಿದ್ರಾ? ಇಲ್ಲ, ಡ್ರೈವರ್. ಅಲ್ಲ, ಆಕ್ಸಿಡೆಂಟ್ ಹೇಗಾಯ್ತು? ನಿಮ್ ಡ್ರೈವರ್ ಏನ್ ಹೇಳಿದ್ರು? ನಂದೇನೂ ತಪ್ಪಿಲ್ಲ, ಬೇಕು ಬೇಕು ಅಂತಲೇ ಅವ್ನ ಅಡ್ಡ ಬಂದ ಅಂತ ಹೇಳ್ತಿದ್ದಾನೆ. ನಿಮ್ ಡ್ರೈವರ್ ಏನಾದ್ರೂ ತುಂಬಾ ರ್ಯಾಶ್ ಆಗಿ ಓಡಿಸ್ತಾರ ಗಾಡಿನ? ಇಲ್ಲ ವಿಕ್ರಾಂತ್ ಅವರೇ, ಪೊಲೀಸ್ ಅವ್ರ ತರ ನೀವ್ ನನ್ನ ಹತ್ರ ಪ್ರಶ್ನೆ ಕೇಳ್ತಿದ್ದೀರಾ? ಅದ್ ಹಾಗಲ್ಲ ಮೇಡಮ್. ಆಕ್ಸಿಡೆಂಟ್ ಅಂದ ಕೂಡ್ಲೆ ಪ್ರಜ್ಞಾ ನೆನ್ಪಾಗ್ತಾಳೆ. ಅವಳಿಗೆ ಆಕ್ಸಿಡೆಂಟ್ ಆಗಿದ್ದು ಒಂಥರ ಇದೇ ರೀತಿಲಿ. ಆಕ್ಸಿಡೆಂಟ್ ಅಲ್ಲಿ 2 ವಿಧ ಇರುತ್ತೆ. ಒಂದು ತಾನಾಗ್ ತಾನೇ ಆಗೋದು, ಇನ್ನೊಂದು ಮಾಡಿಸೋದು. ಮೇಡಮ್, ಡಾಕ್ಟರ್, ಪೇಷಂಟ್ ಹೇಗಿದ್ದಾರೆ? ತುಂಬಾ ಬ್ಲಡ್ ಹೋಗಿದೆ. ಈ ಬ್ಲಡ್ ಸಿಗ್ತಾ ಇಲ್ಲ. ಈ ಬ್ಲಡ್ ತುಂಬಾ ಅಪರೂಪದ್ದು. ಯಾವ ಬ್ಲಡ್ ಗ್ರೂಪ್? AB ನೆಗೆಟಿವ್ ಮೇಡಮ್. ನಂದು ಅದೇ, ನಾನೇ ಕೊಡ್ತೀನಿ. ಓಕೆ ಮೇಡಮ್. ವಿಕ್ರಾಂತ್ ಅವರೇ, ಬಂದೇರಿ. ಒಂದ್ ನಿಮಿಷ ಸರ್. ನೀವು ಪಲ್ಲವಿ ಅವರ ಡ್ರೈವರ್ ಅಲ್ವಾ? ಹೌದು ಸರ್. ಅಲ್ಲ, ಆಕ್ಸಿಡೆಂಟ್ ಹೇಗಾಯ್ತು? ನಾನೇನ್ ಮಾಡ್ಲಿ ಸರ್, ಇಷ್ಟ ಆಯ್ತು. ನಮಸ್ತೆ ಮೇಡಮ್. ಏನ್ ಹೇಳಿ ಮೇಡಮ್? ನಿನ್ನಿಂದ ಒಂದ್ ಕೆಲ್ಸ ಆಗ್ಬೇಕಾ? ಮೇಡಮ್, ನಾನಿರೋದೇ ನಿಮ್ಗೋಸ್ಕರ. ಅದೇನಂತ ಹೇಳಿ ಅವರ. ನನಗ ಬೆಂಗಳೂರು ಮೈಸೂರು ಭಾಷೆ ಕಲೀಲಬೇಕಾ? ಅಯ್ಯೋ ಮೇಡಮ್, ಅದ್ ತುಂಬಾನೇ ಸುಲಭ. ನಿಮಗ್ ಇಷ್ಟೊಂದು ಆಸಕ್ತಿ ಇದೆ ಅಂದ್ಮೇಲೆ 1 ವಾರದಲ್ಲಿ ಕಲಿತೀರಾ ಬಿಡಿ. ಆಸಕ್ತಿ ಅಲ್ಲವೇ ಹಕೀಕತ್ತು. ಭಾಷೆನೆ ಬದುಕು. ನಮ್ಮ ಮನುಗ ಈ ಜವಾರಿ ಭಾಷೆ ಅರ್ಥ ಆಗಂಗಿಲ್ಲ ನೋಡು. ಅದಕ್ಕ ಬೆಂಗಳೂರು ಮೈಸೂರು ಭಾಷೆ ನಾ ಕಲೀಲಬೇಕಾ? ಅನುಗಾಗಿ